ಯಾರಿಗೂ ಕೂಡ ಇದು ಊಹಿಸ್ಲಿಕ್ಕೆ ಆಗಲ್ಲ ಇದು ಯಾವ ಪದಾರ್ಥದಿಂದ ಮಾಡಿರುವಂಥ ಖೀರು ಅಂತ. ಆದರೆ ರುಚಿಯಲ್ಲಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಏನಾದರೂ ಉಳಿದಿದ್ರೆ ಅದನ್ನು ಬಿಸಾಕಬೇಡಿ, ಅದರಿಂದ ಕೂಡ ರುಚಿಯಾಗಿರೋವಂಥ ಸಿಹಿನ ಮಾಡ್ಬೋದು. ಈ ಖೀರಿಗೆ ಸ್ವಲ್ಪ ಗಾರ್ನಿಷಿಂಗ್ ಮಾಡೋಣ. ಅದಕ್ಕಾಗಿ ನಾವು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಪೀಸ್ಗಳನ್ನ ಹಾಕೋಣ. ಈ ಒಂದು ಖೀರನ್ನ ನೀವು ತಣ್ಣಗಾದರೂ ತಿನ್ಬೋದು, ಬಿಸಿ ಆದರೂ ತಿನ್ಬೋದು. ಸ್ವಾದ ಕೊಟ್ಟಿರೋದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಉಳಿದಿರುವಂಥ ಚಪಾತಿಗಳನ್ನ ಬಳಸಿ ಒಂದು ಸ್ವೀಟನ್ನ ಹೇಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ನಿನ್ನೆ ರಾತ್ರಿ ಮಾಡಿದಂಥ ಚಪಾತಿ. ಇದನ್ನು ನಾನು ಬಿಸಾಕ್ತಾ ಇಲ್ಲ. ಇದರಿಂದ ಕೂಡ ಒಂದು ರುಚಿಯಾಗಿರುವಂಥ ಸ್ವೀಟನ್ನು ಮಾಡ್ಬೋದು ಅಂತ ನಿಮಗೆ ಗೊತ್ತಾ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಿಬಿಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ರೆಸಿಪಿ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಉಳಿದಿರುವಂಥ ಚಪಾತಿನ ನಾವು ಕಟ್ ಮಾಡಿ ಹಾಕೊಳ್ಳೋಣ. ನೀವು ಬೇಕಾದ್ರೆ ಕೈಯಲ್ಲೂ ಕೂಡ ಕಟ್ ಮಾಡ್ಕೋಬೋದು. ನಾನು ಸಿಸರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಚಪಾತಿಗಳನ್ನ ಸಣ್ಣ ಸಣ್ಣ ಪೀಸಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಾನಿವತ್ತು ಇಲ್ಲಿ 2 ಚಪಾತಿಯನ್ನು ತೊಗೊಂಡು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಜಾಸ್ತಿ ಕೂಡ ಮಾಡ್ಬೋದು. ಈ ರೀತಿಯಾಗಿ ಚಪಾತಿಗಳನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತರ್ತರಿಯಾಗಿ ಪುಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ತರ್ತರಿಯಾಗಿ ಇದನ್ನು ಚಪಾತಿನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಚಪಾತಿ ಪೌಡರ್ ಜೊತೆಗೆ ಬೇರೆ ಏನೆಲ್ಲ ಸಾಮಗ್ರಿಗಳು ಬೇಕು ಈ ಸ್ವೀಟ್ಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಒಂದು ಅರ್ಧ ಬಟ್ಲಿನಷ್ಟು ತೆಗೆದಿಟ್ಕೊಂಡಿದ್ದೀನಿ. ಮಕ್ಕಾನನ ಒಂದು 10 ರಿಂದ 15 ತಗೊಂಡಿದ್ದೀನಿ. ಇದು ಆಪ್ಷನಲ್ಲೂ ಬೇಕಾದರೆ ಹಾಕೋಬೋದು, ಇನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಒಂದು 8 ರಿಂದ 10 ಗೋಡಂಬಿಯನ್ನು ತಗೊಂಡಿದ್ದೀನಿ. ಒಂದು 8 ರಿಂದ 10 ಬಾದಾಮಿಯನ್ನು ತಗೊಂಡಿದ್ದೀನಿ. ಒಂದು ಸಣ್ಣ ಬಟ್ಟಲಿನಷ್ಟು ಒಣಕೊಬ್ಬರಿಯನ್ನು ತಗೊಂಡಿದ್ದೀನಿ. 1 ಸ್ಪೂನ್ನಷ್ಟು ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜನ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ಗಸಗಸೆ, 2 ಏಲಕ್ಕಿಯನ್ನು ತಗೊಂಡಿದ್ದೀನಿ. 2 ಚಮಚ ಹಾಲಿನಲ್ಲಿ ಒಂದು 8 ರಿಂದ 10 ಕೇಸರಿನ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. 1 ಲೋಟದಷ್ಟು ಹಾಲು, 1 ರಿಂದ 2 ಚಮಚದಷ್ಟು ತುಪ್ಪ. ಉಳಿದಿರುವಂಥ ಚಪಾತಿ ಜೊತೆ ಈ ಎಲ್ಲ ಪದಾರ್ಥಗಳನ್ನು ಬಳಸಿ ಒಂದು ಸ್ವೀಟನ್ನು ಇವತ್ತು ರೆಡಿ ಮಾಡೋಣ. ಮೊದಲಿಗೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕೊಳ್ಳೋಣ. ಈ ನೀರಿಗೆ 1 ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ್ರೆ ಸಾಕು, ಇದು ಏನು ಪಾಕ ಆಗಬೇಕಂತೇನಿಲ್ಲ. ಈಗ ಇದು ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಶೋಧಿಸ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ. ಈಗ ನಾನು ಇನ್ನೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಈಗ ಇದಕ್ಕೆ ಬೆಲ್ಲನ ಶೋಧಿಸ್ಕೊತಾ ಇದ್ದೀನಿ. ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ, ಹಾಗಾಗಿ ಒಂದ್ಸರಿ ಇದನ್ನು ಶೋಧಿಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಬರುತ್ತೆ. ಈಗ ಇದು ಬೆಲ್ಲದ ಪಾಕ ರೆಡಿಯಾಗಿದೆ. ಈಗ ಇದು ಪಕ್ಕಕ್ಕೆ ಇಟ್ಟು ಮೇಲೆ ಒಂದು ಪ್ಯಾನನ್ನು ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ, ಬಾದಾಮಿ ಹಾಗೂ ಪಿಸ್ತಾ ಚೂರುಗಳನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ಡ್ರೈ ಫ್ರೂಟ್ನ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಾಯಿಗೆ ಸಿಕ್ಕುತ್ತೆ, ರುಚಿ ಜಾಸ್ತಿ ಅನಿಸುತ್ತೆ. ಒಂದೇ 1 ನಿಮಿಷ ಇದನ್ನು ಹುರ್ಕೊಳ್ಳೋಣ. ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ಇದೇ ಪ್ಯಾನ್ಗೆ ಉಳಿದೆಲ್ಲ ಪದಾರ್ಥಗಳನ್ನ ಹಾಕೋತಾ ಬರೋಣ. ಮೊದಲಿಗೆ ನಾನು ಮಕ್ಕಾನನ್ನ ಹಾಕೋತಾ ಇದ್ದೀನಿ. ಒಂದು 8 ರಿಂದ 10 ಗೋಡಂಬಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು 8 ರಿಂದ 10 ಬಾದಾಮಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಕಲ್ಲಂಗಡಿ ಹಣ್ಣಿನ ಬೀಜನ ಇದಕ್ಕೆ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಗಸಗಸೆನ ಇದಕ್ಕೆ ಹಾಕೋತಾ ಇದ್ದೀನಿ. 2 ಚಮಚದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಣಕೊಬ್ಬರಿನ ಇದಕ್ಕೆ ಹಾಕೋತಾ ಇದ್ದೀನಿ. ಫೈನಲಿ 2 ಏಲಕ್ಕಿ ಫ್ಲೇವರ್ಗೆ ಇದಕ್ಕೆ ಹಾಕೋತೀನಿ. ಸೊ ಇದೆಲ್ಲ ಪದಾರ್ಥಗಳನ್ನು 1 ರಿಂದ 2 ನಿಮಿಷ ಈ ರೀತಿಯಾಗಿ ಹುರ್ಕೊಳ್ಳೋಣ.
ಇವಾಗ ಇದು ರೆಡಿ ಆಗಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಹುರಿದಿರುವಂಥ ಈ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಬರೋಣ, ಪೇಸ್ಟ್ ಮಾಡಿಕೊಂಡು ಬರೋಣ. ಡ್ರೈ ಫ್ರೂಟ್ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಶುರು ಮಾಡೋಣ. ಈಗ ಒಲೆ ಮೇಲೆ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಕೊತಾ ಇದ್ದೀವಿ. ಈ ಬೆಲ್ಲದ ಪಾಕಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಚಪಾತಿ ಪುಡಿನ ಇದಕ್ಕೆ ಹಾಕ್ಕೊಡೋಣ. ಈ ಬೆಲ್ಲದ ಪಾಕದಲ್ಲಿ ಈ ಚಪಾತಿ ಪುಡಿ ಚೆನ್ನಾಗಿ ಬೇಯಬೇಕು. ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಈಗಾಗಲೇ ಚಪಾತಿ ಬೆಂದಿರೋದ್ರಿಂದ ಬೇಗ ಬೆಂದೋಗುತ್ತೆ. ಸ್ವಲ್ಪ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು 1 ರಿಂದ 2 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಈ ಚಪಾತಿ ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಮಿಕ್ಸಿನ ತೊಳೆದಿರೋ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ 1 ರಿಂದ 2 ನಿಮಿಷದಷ್ಟು ಬೇಯಿಸ್ಕೊಳ್ಳೋಣ. ಇದನ್ನು ಬೇಕಿದ್ದರೆ ಕನ್ಸಿಸ್ಟೆನ್ಸಿ ನೋಡಿ ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು. 1 ರಿಂದ 2 ನಿಮಿಷ ಇದು ಡ್ರೈ ಫ್ರೂಟು ಚಪಾತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ತುಂಬ ಗಟ್ಟಿ ಕನ್ಸಿಸ್ಟೆನ್ಸಿ ಅನ್ನಿಸ್ತಾ ಇದೆ. ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಗಸಗಸೆ, ಗೋಡಂಬಿ, ಮಕ್ಕನ ಹಾಕಿರೋದ್ರಿಂದ ಇದು ಇನ್ನೂ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇದನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿಗೆ ನಾನು ಚಪಾತಿ ಡ್ರೈ ಫ್ರೂಟ್ ಪಾಯಸ ಅಂತ ಹೆಸರನ್ನು ಇಟ್ಟಿದ್ದೀನಿ. ನಿಮಗೆಲ್ಲ ಈ ಹೆಸರು ಹೆಂಗೆ ಅನ್ನಿಸ್ತು ನಿಮ್ಮ ಸಜೆಷನ್ಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಈಗ ಇದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಈಗಾಗಲೇ ನಾವು ಡ್ರೈ ಫ್ರೂಟ್ನ ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಿ 1 ಸ್ಪೂನು. ಬಟ್ ಇನ್ನೊಂದು ಸ್ಪೂನು ತುಪ್ಪ ಹಾಕೋದ್ರಿಂದ ಒಂದು ವಿಭಿನ್ನವಾದ ರುಚಿನೇ ಕೊಡುತ್ತೆ. ಹಾಲಲ್ಲಿ ನೆನೆಸ್ಕೊಂಡಿರುವಂಥ ಕೇಸರಿ ಹಾಲನ್ನು ಹಾಕ್ತಾ ಇದ್ದೀನಿ. ಚಪಾತಿ ಡ್ರೈ ಫ್ರೂಟ್ ಖೀರ್ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ನಾವು ಈಗಾಗಲೇ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ. ಯಾರಿಗೂ ಕೂಡ ಇದು ಊಹಿಸ್ಲಿಕ್ಕೆ ಆಗಲ್ಲ ಇದು ಯಾವ ಪದಾರ್ಥದಿಂದ ಮಾಡಿರುವಂಥ ಖೀರು ಅಂತ. ಆದರೆ ರುಚಿಯಲ್ಲಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಜೊತೆಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಮರೀದಿರಾ ಸ್ವಾದ ಕೊಟ್ಟಿರೋ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಖೀರ್ಗೆ ಸ್ವಲ್ಪ ಗಾರ್ನಿಷಿಂಗ್ ಮಾಡೋಣ. ಅದಕ್ಕಾಗಿ ನಾನು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಪೀಸ್ಗಳನ್ನ ಹಾಕೋಣ. ಈ ಒಂದು ಖೀರನ್ನ ನೀವು ತಣ್ಣಗಾದರೂ ತಿನ್ಬೋದು, ಬಿಸಿ ಆದರೂ ತಿನ್ಬೋದು.